ಹೋರಾಟ ಈ ದೇಶದ ಕಾನೂನಿಗೆ ಗೌರವವನ್ನು, ಕಾನೂನು ಪಾಲನೆ ಮಾಡಬೇಕೆಂದು ಪತ್ರ ಬರೆದಿರುವಂಥ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಈ ಹೋರಾಟ ಇವತ್ತು ಬಂಧುಗಳೇ. ಈ ದೇಶದಲ್ಲಿ ಕಾನೂನು ಎರಡು ನಡೀಲಿಕ್ಕತ್ತವತ್ತು ಅನಿಸ್ತದ ನಮಗೆ. ಒಂದು ಕಾನೂನು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂಥ ಸರ್ಕಾರದ ಕಾನೂನು. ಇನ್ನೊಂದೇನಪ್ಪ ಅಂದರೆ ಈ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂಥ 100 ವರ್ಷದ ಸಂಘಟನೆ RSS ಇವ್ರದ್ದು ಒಂದು ಕಾನೂನು ಇಲ್ಲಿ ನಡೆದ ಅಂತ ನಮಗೆ ಭಾಳ ಸ್ಪಷ್ಟವಾಗಿ ಅನಿಸ್ತದೆ. ಯಾಕಂದರೆ ಇವತ್ತು ಸರ್ಕಾರದ ನಿಯಮ, ಸಂಘ ಸಂಸ್ಥೆಗಳ ರಿಜಿಸ್ಟರ್ ಮಾಡಬೇಕಾದ್ರೆ ಆ ಇಲಾಖೆಯ ಸಂಘ ಸಂಸ್ಥೆಗಳ ಇಲಾಖೆಯ ನಿಯಮ 1960 ಅಡಿಯಲ್ಲಿ ಯಾವುದೇ ಒಂದು ಸಂಘ ಆಗಿರ್ಬೋದು, ಯಾವುದೇ ಒಂದು NGO ಆಗಿರ್ಬೋದು, ಇವೆಲ್ಲ ನಡೆಸಬೇಕಂದ್ರೆ ಇವತ್ತು ಆ ಸಂಘ ಸರ್ಕಾರದಿಂದ ಅನುದಾನ ಪಡೆದರೆ ಅಥವಾ ಆ ಸಂಘ ಸಾರ್ವಜನಿಕವಾಗಿ ದೇಣಿಗೆಯನ್ನು ಸಂಗ್ರಹ ಮಾಡಿದರೆ ಕಡ್ಡಾಯವಾಗಿ ನೋಂದಣಿ ಆಗಲೇಬೇಕು. ಇವತ್ತು ಒಂದು 8-9 ಮಂದಿ ಹೆಣ್ಮಕ್ಳು ಕೂಡಿ ಒಂದು ಸಂಘ ಮಾಡಿಕೊಂಡ್ರೆ ಆ ಸಂಘ ರಿಜಿಸ್ಟ್ರೇಷನ್ ಆಗಲೇಬೇಕು. ಆ ಸಂಘ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಅಕೌಂಟ್ ತೆಗಿಬೇಕು ಬ್ಯಾಂಕಿಗೆ ಹೋಗಂದ್ರೆ. ಸರ್ಕಾರ ಬ್ಯಾಂಕಿಗೆ ಹೋಗಿ ಅಕೌಂಟ್ ತೆಗಿಬೇಕಂದ್ರೆ ಒಂದು ಪ್ಯಾನ್ ಕಾರ್ಡೇ ಬೇಕು. ಆ ಪ್ಯಾನ್ ಕಾರ್ಡ್ ಇಲ್ಲಾಂದ್ರೆ ಅಕೌಂಟೇ ಆಗಲ್ಲ. ಈ ಸಂಘಟನೆಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರ ಬರೆದಿದ್ದೇ ಒಂದು ದೊಡ್ಡ ಪ್ರಮಾದ ಆಯಿತು ಅಂತ ತಿಳ್ಕೊಂಡು ಅವ್ರ ಮೇಲೆ ಹಲ್ಲೆಗೆ, ಅವ್ರ ಮೇಲೆ ಪ್ರಾಣಹಾನಿಗೆ, ಅವ್ರ ಮೇಲೆ ಒತ್ತಾಯಕ್ಕೆ ಧಮಕಿ ಹಾಕುವಂಥ ಹುನ್ನಾರ ಏನು ನಡೆಸ್ತಾ ಇದ್ದಾರೆ ಇವತ್ತು BJPಯವರು, RSSನವರು. ನಿಮ್ಮ ಧಮಕಿಗೆ ಎಂದು ಹೆದರೋರಿಲ್ಲ ಪ್ರಿಯಾಂಕಾ ಖರ್ಗೆ, ನಿಮ್ಮ ಧಮಕಿಯಲ್ಲಿ ಎಂದೂ ನಡೆಯೋದಿಲ್ಲ. ಕಲಬುರಗಿಯಲ್ಲಿ ಇವತ್ತಿನ ಹೋರಾಟವನ್ನು ಹತ್ತಿಕ್ಕಬೇಕಂತ ತಿಳ್ಕೊಂಡು ನಮಗೂ ಕೂಡ ಕರೆ ಮಾಡಿ ಧಮಕಿ ಹಾಕಿ ಚೆಕ್ ಮಾಡಿ ನೋಡ್ಯಾರ. ನಾವು ಹೇಳ್ತೀವಿ ಎಂದೂ ನಮ್ಮ ಹೋರಾಟ ನಿಲ್ಲಲ್ಲ, ಈ ಹೋರಾಟ ವಾಪಸ್ ತಗೋರಿ ಅಂತ ನಮ್ಮ ಮ್ಯಾಗ ಧಮಕಿ ಹಾಕಿದ್ರು. ಆದರೂ ಕೂಡ ಈ ಹೋರಾಟ ವಾಪಸ್ ತಗೋಲ್ಲ. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿ ಜಿಲ್ಲೆ ಗಂಡು ಮೆಟ್ಟಿದ ನಾಡು. ಈ ನಾಡಿನ ಹೆಮ್ಮೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿಯವರು. ಈ ನಾಡಿನ ಭದ್ರತೆ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರು. ಇವರ ಒಂದು ಏನು ನಿಲುವಿದೆ, ಆ ನಿಲುವಿಗೆ ನಾವು ಅವ್ರ ಜೊತೆಯಲ್ಲಿದ್ದೇವೆ. ಇವತ್ತು ನಾವು ಅವ್ರ ಜೊತೆಯಲ್ಲಿರ್ತೇವೆ.